ರಾಯಚೂರಿನಲ್ಲಿ ಡೀಸೆಲ್ ಸಿಗದೆ ಜನರು ಪರದಾಟವನ್ನ ನಡೆಸುವಂತಹ ಸಂದರ್ಭ ಎದುರಾಗಿದೆ. ಕೃಷಿ ಚಟುವಟಿಕೆಗೆ ಡೀಸೆಲ್ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಜಿಲ್ಲಾಡಳಿತ ಈ ವಿಚಾರವಾಗಿ ಅಲರ್ಟ್ ಆಗಿರುವಂತದ್ದು. ರಾಯಚೂರು ಜಿಲ್ಲೆಯ ಪೆಟ್ರೋಲ್ ಬಂಕ್ ಮಾಲೀಕರ ಸಭೆ ನಡೆದಿದೆ. ರೈತರು ಕೇಳಿದಷ್ಟು ಡೀಸೆಲ್ ಸಮರ್ಪಕ ಪೂರೈಕೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸಭೆಯಲ್ಲಿ ಬಂಕ್ ಮಾಲೀಕರಿಗೆ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಜನರು ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಖಾಲಿಯಾಗದಂತೆ ಕ್ರಮ ವಹಿಸ್ತೇವೆ ಅನ್ನೋದಾಗಿ ಈ ವಿಚಾರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೆ ನಮಗೆ ಮಾಹಿತಿಯನ್ನ ಕೂಡ ಜಿಲ್ಲಾಧಿಕಾರಿಯವರು ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಮುಂಗಾರು ಪೂರ್ವ ಮಳೆ ಆಗ್ತಾ ಇದೆ. ಹೀಗಾಗಿ ಜಿಲ್ಲೆಯಾದ್ಯಂತ ರೈತರು ಬಿತ್ತನೆಗಾಗಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಿತ್ತನೆಗಾಗಿ ಬಳಕೆ ಮಾಡುವಂಥ ಟ್ರ್ಯಾಕ್ಟರ್ ಓಡಿಸೋದೇ ಈಗ ರೈತರಿಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ರಾಯಚೂರು ಜಿಲ್ಲೆಯಾದ್ಯಂತ ಇರುವಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಸಿಗ್ತಾ ಇಲ್ಲ. ರೈತರು ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಡೀಸೆಲ್ ಈಗಾಗಲೇ ಬಂಕ್ ಸಿಬ್ಬಂದಿಗಳು ಹಾಕ್ತಾ ಇಲ್ಲ. ಹೀಗಾಗಿ ಈ ವಿಷಯ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ರಾಯಚೂರು ಜಿಲ್ಲಾಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಮೇಡಮ್, ಈಗ ರಾಯಚೂರು ಜಿಲ್ಲೆಯಾದ್ಯಂತ ಈಗ ಡೀಸೆಲ್ ಸಮಸ್ಯೆ ಆಗ್ತಾ ಇದೆ, ಏನು ಮೇಡಮ್ ಪ್ರಾಬ್ಲಮ್ ಏನು? ಈಗ ಸಪ್ಲೈನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಬಟ್ ಪ್ರಾಬ್ಲಮ್ ಏನಾಗ್ತಾ ಇತ್ತು, ಹಿಂದೆ ಈ ಬಂಕ್ಗಳಿಗೆಲ್ಲ ಕ್ರೆಡಿಟಲ್ಲಿ ಕೊಡ್ತಾ ಇದ್ರು. ಇವಾಗ ಔಟ್ರೈಟ್ ಪೇಮೆಂಟ್ ಮಾಡಿದರೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾಗಿದೆ, ಇವರು ಫುಲ್ ಸ್ಟಾಕ್ ಖಾಲಿ ಆದ ಮೇಲೆ ಮತ್ತೆ ಪೇಮೆಂಟ್ ಮಾಡಿ ತುಂಬಿಸ್ಲಿಕ್ಕೆ ಆ ಗ್ಯಾಪ್ 2 ದಿವಸ 3 ದಿವಸ ಏನು ಬೀಳ್ತಾ ಇತ್ತು ಅದನ್ನು ಇವತ್ತು ಪೆಟ್ರೋಲ್ ನಮ್ಮಲ್ಲಿ ಇಲ್ಲ ಅಂತ ಬೋರ್ಡನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ನಮ್ಮಲ್ಲಿ ರೂಮರ್ಸ್ ಇದೆ, ಸ್ವಲ್ಪ ಫ್ಯೂಯಲ್ದು ಸಪ್ಲೈ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆ 2 ದಿವಸ 3 ದಿವಸ ಬಂದಾಗ ಜನರಲ್ಲಿ ಆತಂಕ ಬಂದುಬಿಡ್ತಾ ಇದೆ, ಒಂದು ವೇಳೆ ಇನ್ನು ಮುಂದೆ ಫ್ಯೂಯಲ್ ಸಿಗೋದ್ರಲ್ಲಿ ತುಂಬ ಇಶ್ಯೂಸ್ ಆಗ್ಬೋದು ಅಂತ. ಸೊ ಈಗಾಗಲೇ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ನಿಮ್ಮ ಸ್ಟಾಕ್ ಖಾಲಿ ಆಗಲಿಕ್ಕೆ ಅಟ್ಲೀಸ್ಟ್ 3 ದಿವಸಕ್ಕೆ ಮುಂಚೆನೇ ಪೇಮೆಂಟನ್ನು ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾಕನ್ನು ತರಿಸ್ಕೊಳ್ಳಬೇಕು. ಯಾವುದೇ ಕಾರಣಕ್ಕೆ ಸಪ್ಲೈನಲ್ಲಿ ಗ್ಯಾಪನ್ನು ಕೊಡಬಾರದು ಅಂತ ಹೇಳಿಬಿಟ್ಟು. ಬಟ್ ಇವತ್ತು ಕೂಡ ಮತ್ತೆ ಕನ್ಫರ್ಮ್ ಮಾಡಿಕೊಂಡಿದ್ದೀವಿ, ಸಪ್ಲೈನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ಕ್ರೆಡಿಟ್ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಿ ಪೇಮೆಂಟ್ ಮಾಡಿದರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರಿಂದ 1-2 ದಿವಸ ಗ್ಯಾಪ್ ಆಗ್ತಾ ಇದೆ. ಸೊ ಆದ್ದರಿಂದ ಮತ್ತೆ ಆ ಮಧ್ಯದ ಏನು 2 ದಿವಸ ಗ್ಯಾಪ್ ಆಗುತ್ತದೆ ಅದರದ್ದು ಮತ್ತೆ ಸರ್ಜ್ ಬರುತ್ತೆ. ಸೊ 3ನೇ ದಿವಸ ಫುಲ್ ಜನರು ಅಲ್ಲಿ ತುಂಬಿಬಿಡ್ತಾರೆ. ಸೊ ಅದು ಪ್ಯಾನಿಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಮತ್ತೂ ಹೇಳ್ತಾ ಇದ್ದೀನಿ, ಸಪ್ಲೈ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಸ್ವಲ್ಪ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಹೋಗ್ಲಿಕ್ಕೆ ಈ ರಿಟೇಲ್ ಔಟ್ಲೆಟ್ಸ್ಗೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಷ್ಟೇ. ರೈತರು ಕ್ಯಾನ್ಗಳು ತೆಗೆದುಕೊಂಡು ಬರ್ತಾ ಇದ್ದಾರೆ ಮೇಡಮ್ ಬಂಕ್ಗಳಿಗೆ, ಬಟ್ ಕ್ಯಾನ್ಗಳಲ್ಲಿ ನಾವು ಹಾಕಲ್ಲ ಅಂತೇಳಿ ಬಂಕ್ ಸಿಬ್ಬಂದಿಗಳು ಹೇಳ್ತಿದ್ದಾರೆ, ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ರೈತರು ಖಾಲಿ ಕ್ಯಾನ್ಗಳು ತೊಗೊಂಡು ವಾಪಸ್ ಹೋಗುವಂಥ ಸ್ಥಿತಿ ಇದೆ. ಏನಾರ ಜಿಲ್ಲಾಡಳಿತದಿಂದ ಆದೇಶ ಮಾಡುವಂಥದ್ದು, ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಡೀಸೆಲ್ ಕೊಡ್ತೇವೆ ಅನ್ನುವಂಥದ್ದು ಏನಾದ್ರು ನಿರ್ಧಾರ ಆಗಿದೆಯಾ? ಈಗ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದೀವಿ, ಬಿಕಾಸ್ ಈಗ ತುಂಬ ಹೋರ್ಡಿಂಗ್ ಆ್ಯಂಡ್ ಡೈವರ್ಷನ್ ಇದ್ದಿದ್ದರಿಂದ ಕ್ಯಾನ್ಸ್ನಲ್ಲಿ ಡೀಸೆಲ್ ತುಂಬಿಸುವುದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇತ್ತು. ಬಟ್ ಈಗಾಗಲೇ ತುಂಬ ನಮ್ಮ ಸಂಸ್ಥೆಗಳಿಂದ, ರೈತರ ಸಂಘಗಳಿಂದ ಅಥವಾ ನಮ್ಮ ರೈತರುಗಳಿಂದ ಕೂಡ ನಮಗೆ ಮನವಿ ಬರ್ತಾ ಇದೆ, ಟ್ರ್ಯಾಕ್ಟರ್ಸನ್ನು ಓಡಿಸಲಿಕ್ಕೆ ನಮಗೆ ಕ್ಯಾನಲ್ಲಿ ಫ್ಯೂಯಲ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ದೊಡ್ಡ ಬ್ಯಾರಲ್ಸಲ್ಲಿ ಬೇಡ, ಬಟ್ ರೈತರು ಯಾರು ಬರ್ತಾ ಇದ್ದಾರೆ ಅವರ ಟ್ರ್ಯಾಕ್ಟರ್ಸ್ಗೆ ಡೀಸೆಲ್ ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಡೆಫಿನೆಟ್ಲಿ ತುಂಬಿಸಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ. ಈಗ ರೈತರು ಗೊಂದಲಕ್ಕೊಳಗಾಗಿದ್ದಾರಲ್ಲ, ಅವ್ರಿಗೆ ಗೊಂದಲಕ್ಕೆ ಒಳಗಾಗೋದು ಬೇಡವಾ, ಹೇಗೆ ಮೇಡಮ್? ಬೇಡ. ಇದರ ಕುರಿತು ಈಗಾಗಲೇ ನಾವು ಡೀಟೇಲ್ ವಿವರವಾದ ಒಂದು ಪ್ರೆಸ್ ನೋಟನ್ನು ಕೂಡ ಇಶ್ಯೂ ಮಾಡ್ತಾ ಇದ್ದೀವಿ ಇವತ್ತು. ಇದು ರಾಯಚೂರು ಜಿಲ್ಲಾಧಿಕಾರಿಗಳಂತ ಪೂವಿಕಾ ಅವರು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.